ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ನಗರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಸುಮಾರು 2 ಕೋಟಿ ರು ವೆಚ್ಚದ ಅಂಗನವಾಡಿಗಳು ಹಾಗೂ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಶಾಸಕ ಸಿಪಿ ಯೋಗೇಶ್ವರ್ ನೆರವೇರಿಸಿದರು. ನಗರದ ಡೂಮ್ಲೆಟ್ ಸರ್ಕಲ್ನಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಭೂಮಿ ಪೂಜೆ ನೆರವೇರಿಸಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ನಗರಸಭೆ ವ್ಯಾಪ್ತಿಯ ಹಲವಾರು ವಾರ್ಡ್ಗಳಲ್ಲಿ ಸುಸಜ್ಜಿತ ಅಂಗನವಾಡಿ ಕೇಂದ್ರಗಳ ಕೊರತೆಯನ್ನು ಮನಗಂಡು ಸುಮಾರು 8 ಕಡೆ ಅಂಗನವಾಡಿ ಕೇಂದ್ರಗಳ ನಿರ್ಮಾಣಕ್ಕೆ ಮುಂದಾಗಿರುವುದಾಗಿ ತಿಳಿಸಿದರು. ಒಂದು ಅಂಗನವಾಡಿ ಕೇಂದ್ರಕ್ಕೆ 17 ಲಕ್ಷ ರುಗಳಂತೆ 8 ಅಂಗನವಾಡಿ ಕೇಂದ್ರಗಳಿಗೆ 1,56,00,000 ರುಗಳು ಬಿಡುಗಡೆಯಾಗಿದೆ. ಇದೇ ಸ್ಥಳದಲ್ಲಿ ಚನ್ನಪಟ್ಟಣ ನಗರ ಹಾಗೂ ತಾಲೂಕಿನ ಜನರ ಬಹುವರ್ಷಗಳ ಕನಸು ಸ್ಟೇಡಿಯಂ ನಿರ್ಮಾಣದ ಬಗ್ಗೆ ಈಗಾಗಲೇ ರೂಪುರೇಷೆಗಳು ಸಿದ್ಧವಾಗಿವೆ. ನಮ್ಮವರೇ ರಾಜ್ಯದ ಮುಖ್ಯಮಂತ್ರಿಯಾಗಿರುವುದರಿಂದ ಅಭಿವೃದ್ಧಿ ಕಾಮಗಾರಿಗಳು ಭರದಿಂದ ನಡೆಯಲಿವೆ ಎಂದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ BM ನಾಗೇಶ್, ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಜೈಮಾಲಾ, ಪೌರಾಯುಕ್ತರಾದ ಮಹೇಂದ್ರ, CDPO ಪ್ರಮೀಳಾ, ನಗರಸಭಾ ಮಾಜಿ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ಸದಸ್ಯರುಗಳಾದ ಸಾಬೀರ್, ಮತೀನ್, ಮುಸ್ತಾಫ್, ತೌಸಿಫ್, ಭಾವಾಸ, ಆಪ್ಕಾಂ ನಿರ್ದೇಶಕ ಪ್ರದೀಪ್, ನಗರಸಭಾ AWE ಶಶಿಕಲಾ, AE ಜಯಣ್ಣ ಹಾಗೂ ಹಲವಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ಇದೇ ದಿನ 25ನೇ ವಾರ್ಡ್ನ ಇಸ್ಲಾಂಪುರ ಮೊಹಲ್ಲಾದಲ್ಲಿ ಅಂಗನವಾಡಿ ಕಟ್ಟಡ, 21ನೇ ವಾರ್ಡ್ನಲ್ಲಿ ನವೋತ್ತರ ಯೋಜನೆಯಡಿ ಸುಣ್ಣದಕೆರೆಯಲ್ಲಿ ಅಂಗನವಾಡಿ ಕಟ್ಟಡ, 21ನೇ ವಾರ್ಡ್ನಲ್ಲಿ ವಿಶೇಷ ಯೋಜನೆಯಡಿ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ, ನಗರಸಭೆ 7, 8, 9ನೇ ವಾರ್ಡ್ನಲ್ಲಿ ಪ್ಯಾಕೇಜ್ನ SF ಯೋಜನೆಯ ಅಡಿಯಲ್ಲಿ ರಸ್ತೆ ಮತ್ತು ಚರಂಡಿ ಶಂಕುಸ್ಥಾಪನೆ, 8ನೇ ವಾರ್ಡ್ನಲ್ಲಿ ಲೊಕೇಜ್ನಲ್ಲಿ ಜಗದೀಶ್ ಮನೆ ಹತ್ತಿರ ಕಾವೇರಿ ನೀರಾವರಿ ನಿಗಮದಿಂದ SM ದೊಡ್ಡಿಯಿಂದ ಕಣುವ ನದಿ ಮುಖಾಂತರ ಮಳ್ಳೂರ್ಪಟ್ಟಣ ರಸ್ತೆ ಸೇರಿರುವ ಕಾಮಗಾರಿ, ನಗರದ ಮಂಟೇಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿ ಚೆಕ್ ವಿತರಣೆ ನಡೆಯಿತು. ಚನ್ನಪಟ್ಟಣ ನಗರ ವ್ಯಾಪ್ತಿನಲ್ಲಿ ನಗರೋತ್ಥಾನ 4ನೇ ಹಂತದಲ್ಲಿ ಇವತ್ತು ಸುಮಾರು 8 ಅಂಗನವಾಡಿಗಳನ್ನ ತಗೊಂಡಿದ್ದೀವಿ. ನಗರಸಭೆ ವತಿಯಿಂದ 8 ಅಂಗನವಾಡಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಚನ್ನಪಟ್ಟಣ ನಗರದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದರ ಅನುಪಾತಕ್ಕೆ ತಕ್ಕಂತೆ ಅಂಗನವಾಡಿ ಕೇಂದ್ರಗಳ ಕೊರತೆ ಇತ್ತು. ಕೆಲವು ಬಾಡಿಗೆಗಳು ನಡೀತಾ ಇದ್ದು, ಕೆಲವು ಸ್ವಂತ ಕಟ್ಟಡ ಇಲ್ದೇನೆ ಇವತ್ತು ಎಲ್ಲ ಕಡೆ ಸ್ವಂತ ಕಟ್ಟಡ ಮಾಡಿ ಅಂಗನವಾಡಿ ಕಟ್ಟಡಕ್ಕೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ನಮ್ಮ ನಗರಸಭಾ ಅಧಿಕಾರಿಗಳು, ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಇವತ್ತು ಎಲ್ಲದಕ್ಕೂ ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡ್ತೇವೆ. ಒಂದು ಅಂಗನವಾಡಿಗೆ ಎಷ್ಟು ಮೊತ್ತ ಸರ್? 17 ಲಕ್ಷ. ಬರೋಬ್ಬರಿ ಎಷ್ಟು? 17 ಲಕ್ಷ ಒಂದು ಅಂಗನವಾಡಿ 17 ಲಕ್ಷ ಮತ್ತೆ ಎಷ್ಟು ಕೋಟಿ ಸರ್? ಎಷ್ಟು ಕೋಟಿ? 1,68 ಲಕ್ಷ ಬರೀ ಅಂಗನವಾಡಿ ಮಾತ್ರ ಇವತ್ತು. ಅಂಗನವಾಡಿ ಸರ್, ಇಲ್ಲಿ ಕ್ರೀಡಾಂಗಣದ ಏನೋ ರೂಪುರೇಷೆ ಮಾಡಿದ್ರು? ಇಲ್ಲ, ಕ್ರೀಡಾಂಗಣಕ್ಕೆ ದುಡ್ಡು ಆಯ್ತು ಸರ್. ಈಗ ಬಂದು ವಿಸಿಟ್ ಮಾಡ್ಕೊಂಡು ಪ್ರೊಸೆಸ್ ನಡೀತಾ ಇದೆ. ಅಲ್ಲೊಂದು ಇತ್ತಲ್ಲ ಸರ್, ಇದ್ರ ಅದು ಇನ್ನೂ ಡಿಸ್ಪ್ಯೂಟ್ ಇದೆ ಜಾಗ, ಅದು ಫೈನಲ್ ಮಾಡ್ಕೋತೀವಿ. ಅದೇ ರೆಡ್ಡಿನವ್ರು ಏನು ಹಾಕೊಂಡಿದ್ದಾರೆ ಅಂತಲ್ಲ ಸರ್? ಇನ್ನೊಂಚೂರು ಕ್ಲಿಯರೆನ್ಸ್ ಇದೆ, ಅದನ್ನ ಸೂಪರ್ ಕೊಟ್ಟಿದ್ರ ಸಕ್ರಿ ಅದು ಇದಕ್ಕೆ ಕ್ರೀಡಾ ಇಲಾಖೆಗೆ ಇನ್ನೊಂದು ಕೇಸ್ ನಡೀತಾ ಇತ್ತು. ಬಟ್ ಇಲ್ಲ ಆಯ್ತು, ಇಲ್ಲಿ 5 ಕೋಟಿನಲ್ಲಿ ಇಲ್ಲಿ ಹಂಗಂದ್ರೆ ಕೆಲಸ ಪ್ರಾರಂಭ ಆಗುತ್ತೆ. ಬಹು ವರ್ಷಗಳ ಕನಸು ಸರ್ ಅದು ಸ್ಟೇಡಿಯಂದು. ಬಸ್ ಸ್ಟ್ಯಾಂಡ್ ಯೋಗೇಶ್ ಅವರೇ ಇನ್ನೂ ನಡೀತಾ ಇದೆ ನೆಗೋಸಿಯೇಷನ್. ಕಾಂಟ್ರಾಕ್ಟ್ ಒಂದ್ಸತಿ ಕರ್ಸಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಈಗ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ಕರ್ಸಿ ಮಾತಾಡ್ತೀವಿ.